ಹೇಗಿದ್ದೀರಾ ಹೇಳ್ಬಿಟ್ಟು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವಾಗ ಟೈಮ್ ಅಂತ ಆಲ್ರೆಡಿ 11 o'clock ಆಗಿದೆ. ಇವಾಗ ವೀಕ್ ಡೇ ಅಂತ ಹೇಳ್ಬೋದು. ಐ ಮೀನ್ ವೀಕೆಂಡ್ ಅಲ್ಲ, ಸಾರಿ ವೀಕ್ ಡೇ, ಇವತ್ತು ಮಂಡೇ ಅಲ್ವಾ. ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಆಯ್ತಲ್ಲ, ಇವತ್ತು ಮಾರ್ನಿಂಗ್ ಒಂದು 6 o'clock ಎದ್ದಿದ್ರು ಕೂಡ ಇಷ್ಟೊತ್ತು ತನಕ ಆಯ್ತು. ಇವಾಗ ನಾನೆಲ್ಲ ಕೆಲಸ ಮುಗಿಸಿ ಈಗ ತಿಂಡಿ ತಿನ್ನೋಷ್ಟರಲ್ಲಿ ಟೈಮು. ಸೊ ಇವಾಗ ತಿಂಡಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ಸೊ ಹಾಗೆ ನಾನು ಹೇಳಿದಾಗೆ ಇವತ್ತು ಯಾವ ರೀತಿ ತುಂಬ ಚೆನ್ನಾಗಿರುತ್ತೆ, ಗಿನ್ ಟೈಪ್ ಬರುತ್ತೆ, ಸಿಹಿ ಪೊಂಗಲ್ ಅಂತ ಹೇಳ್ಬೋದು. ಸೊ ನಾನು ಮಾಡಿರೋ ರೀತಿ ನೀವು ಕೂಡ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಸೊ ಈ ವಿಡಿಯೋದೆಲ್ಲ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ. ಮಿಸ್ ಮಾಡ್ದಂತೆ ಸಿಹಿ ಪೊಂಗಲ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ನೀವು ನೋಡ್ಬೋದು. ಹಾಗೆಯೇ ಬೇಗನೆ ಅಲಾರಾಮ್ ಇಟ್ಟಿದ್ದೆ, ಬಟ್ 5:30ಗೆಲ್ಲ ಒಂದು 10 minutes ಅಂತ ತಿನ್ಕೊಂಡ್ರೆ ಆ್ಯಸ್ ಯೂಶುವಲ್ ಲೇಟ್ ಆಗಿಬಿಡುತ್ತೆ. ಸೊ ಇದು ಸ್ವಲ್ಪ ಅಡುಗೆ ಎಲ್ಲ ಜಾಸ್ತಿ ಇತ್ತಲ್ವ, ಅದಕ್ಕೆ ಲೇಟ್ ಆಯಿತು. ಇಲ್ಲಾಂದರೆ ಇನ್ನೂ ಬೇಗ 9 o'clock ಪೂಜೆನೇ ಮಾಡಿಬಿಡ್ತಿದ್ದೆ. ಸ್ವಲ್ಪ ನನಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಫುಲ್ ಬೇಗ ಫಾಸ್ಟಾಗಿ ಮಾಡೋದಕ್ಕೂ ಬಾಡಿ ಅಷ್ಟು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬೋದು. ಸೊ ಬನ್ನಿ, ಇವತ್ತಾಗಿ ಏನೇನು ಮಾಡಿದೆ, ಮಾರ್ನಿಂಗ್ ಏನೇನು ಪ್ರಿಪೇರ್ ಮಾಡಿದ್ದೀನಿ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ತುಂಬ ಸ್ವೆಟ್ ಆಗ್ತಾಯಿದ್ದೀನಿ ಅನಿಸುತ್ತೆ. ಸೊ ಬನ್ನಿ. ಸೊ ಅಡುಗೆ ಕೆಲಸ ಏನು ಇಟ್ಕೊಂಡಿಲ್ಲ, ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟಿದ್ದೀನಿ. ಈವ್ನಿಂಗ್ ತನಕ ಫುಲ್ ಫ್ರೀ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಸಾಂಬಾರು ಕೂಡ ರೆಡಿಯಾಗಿದೆ. ಹುಳ್ಳಿಕಾಳು ಮತ್ತು ಹಸಿರು ಕಾಳನ್ನ ಮೊಳಕೆ ಕಟ್ಟಿದ್ವಿ. ಸೊ ಅದರದ್ದು ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗೆ ಇದು ನೈಟದು ಸ್ವಲ್ಪ ರೈಸ್ ಇತ್ತು ಅದು. ಹಾಗೆಯೇ ಇದು ಬಂದು ಸೆಕಿಗಿನ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ನೆನೆ ನೈಟ್ ಮಾಡಿರೋದು. ಹಾಗೆ ಇದು ರೆಸಿಪಿ ಕೂಡ ನಾನು ಶೇರ್ ಮಾಡಿದೆ. ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಸಿಹಿ ಪೊಂಗಲ್ ಆಲ್ರೆಡಿ ಬೇಗನೆ ಮಾಡಿದ್ದಲ್ವಾ, ಸೊ ಅದಕ್ಕೋಸ್ಕರ. ಸೊ ಏನಿಲ್ಲ ಅಂತ ಗಟ್ಟಿಯಿಲ್ಲ. ಸೊ ರೆಸಿಪಿನೂ ಕೂಡ ಆ್ಯಡ್ ಮಾಡ್ತೀನಿ, ನೋಡ್ಬೋದು ನೀವು. ಹಾಗೆ ಇದು ಖಾರ ಪೊಂಗಲ್ ಅಂತ ಹೇಳ್ಬೋದು, ಇದು ಚಟ್ನಿ. ಸೊ ಇಷ್ಟೆಲ್ಲ ಪ್ರಿಪೇರ್ ಮಾಡಿ ಎಲ್ಲ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿ ಇವಾಗ ತಿಂಡಿ ತಿನ್ನೋದಕ್ಕೆ ಅಂತ ಬಂದೆ ಅಂತ ಹೇಳ್ಬೋದು. ಮೈ ಗಾಡ್, ಟೈರ್ಡ್ ಆಗಿಬಿಟ್ಟು ಈಗ ಫಸ್ಟು ತಿಂಡಿ ತಿನ್ನಬೇಕು. ತುಂಬ ಅಂದರೆ ತುಂಬ ಸುಸ್ತಾಗ್ತಿದೆ ನನಗೆ, ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟೊಂದು ಸುಸ್ತಾಗ್ತಿದೆ ಅಂತ ಹೇಳ್ಬೋದು. ಹಿಂಗೆ ಒಂದೊಂದು ಟೈಮು ತುಂಬ ಲೇಟ್ ಆಗಿಬಿಡುತ್ತೆ ಎಷ್ಟು ಬೇಗ ಇದು ಕೆಲಸ ಮಾಡಿದ್ರೂ ಕೂಡ. ಸೊ ಬನ್ನಿ, ಹೀಗೆ ಇವತ್ತಿನ ಡೇನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಸೊ ಕೀಪ್ ವಾಚಿಂಗ್, ಮಿಸ್ ಮಾಡಿದಂತೆ ವೀಡಿಯೋನ ತನಕ ನೋಡಿ. ಹಾಗೆ ನಾನು ಮಾಡಿರುವಂಥ ಪೊಂಗಲ್, ಐ ಮೀನ್ ಸಿಹಿ ಪೊಂಗಲ್ ಬೆಲ್ದನ್ನು ಯಾವ ರೀತಿ ಅಂತ ನಾವು ಹೇಳ್ಬೋದು. ಸೊ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಸಿಗ್ತೀನಿ ನಾನು ಆಮೇಲೆ ತಿಂಡಿ ಎಲ್ಲ ತಿಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು, ಅಕ್ಕಿನೂ ಮತ್ತು ಹೆಸರು ಬೇಳೆನ ಎರಡನ್ನೂ ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಾಶ್ ಆಗಿತ್ತಲ್ಲ, ಸೊ ನಿಮ್ಮ ಜೊತೆ ಕೂಡ ತೋರಿಸ್ತಾ ಇದೆ. ಹಾಗೆಯೇ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಿದ್ದೀನಿ. ಐ ಮೀನ್ ಎಷ್ಟು ಅಕ್ಕಿ ಹಾಕ್ತೀವಿ ನಾವು ಅಷ್ಟೇ ಹೆಸರು ಬೇಳೆನೂ ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಾಗುವಂಥದ್ದು. ನಾನು ಇವಾಗ ಬಂದು ಐ ಥಿಂಕ್ ಒಂದು ಗ್ಲಾಸ್ ಹಾಕಿದ್ದೀನಿ ಅಂತ ಹೇಳ್ಬೋದು. ನಾನು ಫಸ್ಟು ಅರ್ಧ ಗ್ಲಾಸೇ ಹಾಕ್ತಿದ್ದೆ ಒಂದೊಂದು ಟೈಮು, ಯಾಕಂದರೆ ನಾನು ಈ ರೀತಿ ಮಾಡ್ತಿರಲಿಲ್ಲ, ನಾರ್ಮಲಾಗಿ ಮಾಡ್ತಾಯಿದ್ದೆ. ಆವಾಗ ಖಾಲಿನೇ ಆಗ್ತಿರಲಿಲ್ಲ ನಮ್ಮ ಮನೇಲಿ, ಯಾರು ಅಷ್ಟು ಇಷ್ಟಪಡ್ತೀರಿ, ಏನೋ ಬಿಸಿ ಬಿಸಿಲು ತಿನ್ಕೋತಿದ್ರು ಅಷ್ಟೇ. ಬಟ್ ಈ ರೀತಿ ಮಾಡೋದ್ರಿಂದ ಗಿನ್ ಟೈಪ್ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಖಾಲಿ ಮಾಡಿಬಿಡ್ತಾರೆ. ಸೊ ಅದಕ್ಕೆ ಇವಾಗ ಒಂದೊಂದು ಗ್ಲಾಸನ್ನು ಕೂಡ ಹಾಕ್ತೀನಿ, ಮುಕ್ಕಾಲು ಗ್ಲಾಸ್ ಆದರೂ ಕೂಡ ಹಾಕ್ತೀನಿ. ಸೊ ಇವಾಗ ನೋಡ್ತಿರ್ಬೋದಲ್ಲ, ನಾನು ಕಂಪ್ಲೀಟಾಗಿ ವಾಶ್ ಮಾಡಿ ಹಾಕೊಂಡಾದ್ಮೇಲೆ ಇವಾಗ ನಾನು ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಹಾಲು ಹಾಕ್ತೀನಿ ಅಂತ. ನಾನು ಅದು ಒಂದು ಲೋಟ ಬಂದು ಖಾಲಿ ಟ್ರಸ್ಟ್ ಆಗುತ್ತೆ. ಸೊ ಅದರಲ್ಲಿ 1.5 ಲೋಟ ಹಾಲನ್ನೇ ಹಾಕ್ಕೊಂಡೆ ನಾನು. ಆಮೇಲೆ ಇವಾಗ ಮಿಕ್ಕಿದ್ದು ನಾನು ನೀರು ಹಾಕೋತೀನಿ. ಸೊ ನಾನು ಹಾಲಿಗೆ ಫಸ್ಟೇ ಯಾವುದೇ ರೀತಿ ನೀರೆಲ್ಲ ಮಿಕ್ಸ್ ಮಾಡಿದ್ರೆ, ನಾರ್ಮಲಾಗಿ ಹಸು ಹಾಲು ನಮ್ದು ಹೆಂಗೆ ಗಟ್ಟಿ ಇರುತ್ತೆ ಅದೇ ಹಾಲನ್ನೇ ಹಾಕ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಹಾಲು ಹಾಕ್ಬಿಟ್ಟೆ ನಾನು ಕೂಗಿಸ್ಕೋತೀನಿ, ವಿಷಲ್ ಹಾಕಿಸ್ತೀನಿ. ಸೊ ಇವಾಗಲೇ ಫುಲ್ ನೀಟಾಗಿ ಟೇಸ್ಟ್ ಬರೋವಂಥದ್ದು, ಲಾಸ್ಟಲ್ಲಿ ಹಾಕೋದಕ್ಕಿಂತ. ಸೊ ಇವಾಗ ಹಾಕಿದ್ರೆ ನೀಟಾಗಿ ಎಲ್ಲ ಹಣ್ಣಕ್ಕೆ ಆಗಿರ್ಬೋದು, ಹೆಸರು ಬೇಳೆಗೆಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತಲ್ವ. ಸೊ ಆಗ ಟೇಸ್ಟೇ ಬೇರೆ ಥರ ಬರುತ್ತೆ, ಅದಕ್ಕೆ ಗಿನ್ ಟೇಸ್ಟ್ ಅಂತ ಅನಿಸುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ವಿಶಿಲೆಲ್ಲ ಹಾಕಿಸ್ಕೊಂಡೆ ಜಸ್ಟ್ 1 ವಿಶಿಲ್ ಹಾಕ್ಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನೋಡ್ತಾ ಇರ್ಬೋದು, ತುಂಬ ತುಪ್ಪ ಹೆಂಗೆ ಆಗೋದು ಬೇಡ. ಸೊ ಸ್ವಲ್ಪ ಆದರೆ ಸಾಕು. ಕಾಯಿ ಅದು ಅಡ್ಡ ಬಂದಿರೋದು ನಾನು ಟ್ರೈಪಾಡ್ ಇಟ್ಕೊಂಡು ಆನ್ ಮಾಡಿದ್ದೆ ಅಲ್ವಾ. ಸೊ ನನ್ನ ಹಸ್ಬೆಂಡ್ ಕಾಯಿನ ಅಲ್ಲಿ ಬಂದರು, ಸುಮ್ಮನೆ ಪಕ್ಕದಲ್ಲಿ ಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಕಾಯಿ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಕ್ಯಾಮ್ರಾಗೆ. ಸೊ ಅದಕ್ಕೆ ಆ ರೀತಿ ಆಯಿತು. ಸೊ ತುಂಬ ತುಪ್ಪ ಆದರೂ ಕೂಡ ಅಷ್ಟು ಬಾಯಿಗೆ ಚೆನ್ನಾಗಿ ಸಿಗೋದಿಲ್ಲ, ತುಂಬ ಅಕ್ಕಿ ಬೇಯೋದು ಬೇಡ, ಮೀಡಿಯಮಾಗಿ ಹಾಕ್ಕೊಂಡ್ರೆ ಸಾಕು ಅಂತ ಹೇಳ್ಬೋದು. ಸೊ ನಾನು ಇದೇ ಟೈಮಲ್ಲಿ ಬೆಲ್ಲನೂ ಕೂಡ ಹಾಕೋತಾ ಇದ್ದೀನಿ. ಸೊ ನಾನು ಬೆಲ್ಲ ತೋರಿಸೋದಲ್ಲ ಅಷ್ಟೇ ಹಾಕ್ಕೊಂಡಿಲ್ಲ, ಜಾಸ್ತಿನೇ ಹಾಕ್ಕೊಂಡಿದ್ದೆ. ಐ ಮೀನ್ ನಿಮ್ಮ ಕ್ವಾಂಟಿಟಿ ಸಿಹಿ ನೋಡಿ ಹೆಂಗೆ ಬೇಕೋ ಹಂಗೆ ಬೆಲ್ಲ ಹಾಕ್ಕೊಳ್ಳಿ. ಹಾಗೆಯೇ ಲಾಸ್ಟಲ್ಲಿ ನೆಕ್ಸ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡೆ. ನಾನು ಕಲಸದ ಕಾಯಿ ಇರುತ್ತೆ ನೋಡಿ, ದೇವ್ರ ಮನೆಗೆ ನಾವು ಪೂಜೆ ಮಾಡೋಕೆ ಇಟ್ಟಿರ್ತೀವಲ್ಲ, ಈ ಕಲಸ ನೋಡ್ತಾ ಇರ್ಬೋದು. ಆ ಕಾಯಿನ ನಾವು ತೆಗೆದ್ಮೇಲೆ ನಾನು ನೆಕ್ಸ್ಟ್ ಈ ರೀತಿ ಸಿಹಿಗೆ ಯೂಸ್ ಮಾಡ್ಕೋತೀನಲ್ಲ, ಆ ಕಾಯಿನ ತುರಿದಂಗೆ ಹಾಕಿದೆ, ಏನು ಆಡಿಸಿರಲಿಲ್ಲ. ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡೋದು ಅಷ್ಟೇ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಿಲ್ಕ್ ಹಾಕ್ಕೊಳ್ಳಿ, ಸ್ವಲ್ಪ ಗಟ್ಟಿಯಾಗಿದ್ದರೆ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಮುಗೀತು.
ನಿಜವಾಗ್ಲೂ ಇದು ಮಿಲ್ಕ್ ಜಾಸ್ತಿ ಹಾಕಿ ಮಾಡಿ ನೋಡಿ. ಬೇಕು ಅಂದರೆ ನೀವು ತುಪ್ಪ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಕೂಡ ಕೊಡ್ಬೋದು. ನಾನು ಸಮ್ಟೈಮ್ಸ್ ಕೊಡ್ತೀನಿ, ಒಂದೊಂದ್ಸಲ ಈ ರೀತಿ ಕೊಡೋದಿಲ್ಲ ಅಷ್ಟೇ. ನನ್ನ ಮೂಡ್ ಅವತ್ತು ಹಿಂಗಿರುತ್ತೆ ಆ ರೀತಿ ಅಂತ ಹೇಳ್ಬೋದು. ಬಟ್ ನಿಜವಾಗ್ಲೂ ಹಂಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮಾಡೋದು ಅಥವಾ ಇನ್ಯಾವುದಾದ್ರು ರೀತಿ ಮಾಡೋದಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ನಾನು ಈ ರೀತಿ ಮಾಡಿದೆ. ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಯಾಕಂದರೆ ನಮ್ಮ ಮನೇಲಿ ತಿಂದೇ ಇರೋರು ಕೂಡ ಇವಾಗ ತಿಂತಾರೆ. ಸೊ ಈ ರೀತಿ ಹಾಲು ಜಾಸ್ತಿ ಹಾಕಿ ಮಾಡೋದ್ರಿಂದ ಸೊ ಅದಕ್ಕೆ ಹೇಳಿದೆ. ಯಾಕಂದರೆ ಬೆಳ್ದನ ಅಂದರೆ ಯಾರೂ ಅಷ್ಟು ಇಷ್ಟಪಡೋದಿಲ್ಲ, ಮುಚ್ಚಿಟ್ಟಾಗ್ಬಿಡುತ್ತೆ. ಎಲ್ಲೋ ಜಸ್ಟ್ ಬಿಸಿಲಿ 1-2 ಸ್ಪೂನ್ ತಿಂದರೆ ಓಕೆ ಅಂತ ಅನಿಸುತ್ತೆ. ಜಾಸ್ತಿ ತಿನ್ನೋದಕ್ಕಾಗಲ್ಲ. ಇದ್ದಂಗಲ್ಲ, ಯಾವಾಗಲಾದರೂ ತಿನ್ಬೋದು, ತುಂಬ ಚೆನ್ನಾಗಾಗುತ್ತೆ. ಸೊ ಎಲ್ಲ ಮಾಡಿ ಇಟ್ಬಿಟ್ಟು ಇವಾಗ ನನ್ನ ಮಗನೆಲ್ಲ ಸ್ಕೂಲಿಗೆ ಕಳಿಸಿ ಆಲ್ರೆಡಿ ನೋಡಿರ್ಬೋದು ನೀವು. ನಾನು ವ್ಲಾಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಹೌದು, ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಪೂಜೆನೂ ಕೂಡ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು, ಸೊ ಪೂಜೆ ಮಾಡ್ತು ಅಂದರೆ ಮನಸ್ಸಿಗೆ ಸಮಾಧಾನ ಅಂತ ಹೇಳ್ಬೋದು. ಎಷ್ಟೆಲ್ಲ ಕೆಲಸ ಮಾಡಿ ಎಲ್ಲ ಆಗಿದ್ರು ಕೂಡ ಫ್ರೆಶ್ ಅಪ್ ಆದ ತಕ್ಷಣ ಪೂಜೆ ಮಾಡಿದ್ರೆ ಏನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಈ ವ್ಲಾಗ್ ಬಂದು ಹಬ್ಬದ ತುಂಬ ಹಳೆಯ ವ್ಲಾಗ್, ಹಬ್ಬದಿಂದ ಇನ್ನೂ ಹಿಂದೆ 3-4 ಡೇಸ್ ಬ್ಯಾಕ್ ವ್ಲಾಗ್ ಅಂತಲೇ ಹೇಳ್ಬೋದು. ನಂಗೆ ನಿಜ ವ್ಲಾಗ್ ಇದೆ, ಬಟ್ ಹಾಕೋದಕ್ಕೆ ಯಾಕೋ ಬೇಜಾರಾಗಿಬಿಟ್ಟಿದೆ. ಸೊ ಅದರಿಂದ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿಲ್ಲ. ಸೊ ಸಾರಿ. ಇನ್ಮೇಲಾದರೂ ರೆಗ್ಯುಲರ್ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟು ಖಂಡಿತವಾಗಿ ರೆಗ್ಯುಲರಾಗಿದ್ದರೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಹಾಕಬೇಕು ಅಂತೇಳಿ. ಸೊ ಪ್ಲೀಸ್ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನಗೂ ಅದಕ್ಕೆ ಹಾಕೋದಕ್ಕೆ ಮೂಡಿರಲಿಲ್ಲ. ಸೊ ಓಕೆ ಹಾಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಬಟ್ ಇವಾಗ ಫೈನಲಿ ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ಬೋದು, ತುಂಬ ದಿನ ಆದಮೇಲೆ ಬ್ಯಾಕ್. ಸೊ ಮಾರ್ನಿಂಗ್ ವ್ಲಾಗ್ನ ನಾನು ಎಂಡ್ ಮಾಡಿದ್ದೆ ಅಂತ ಹೇಳ್ಬೋದು. ಸೊ ನಾನಿನ್ನು ವ್ಲಾಗ್ನ ಏನು ಮಗನೆ ಕಂಟಿನ್ಯೂನೇ ಮಾಡಲಿಲ್ಲ. ಹೌದು, ನಾನು ಹೇಳೋದಲ್ವ, ಆಗ್ತಿಲ್ಲ, ನಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಬಂದು 12 o'clockಗೆ ಮೇಲೆ ಮಲಗಿದ್ದು. ನಾನು ನಿದ್ದೆ ಮಾಡಿದ್ರು 12:30, 1 ಅನಿಸುತ್ತೆ. ಎದ್ದಾಗ ನಾನು 4 o'clock ಆಗಿತ್ತು ಟೈಮು. ಹೊಟ್ಟೆ ಬೇರೆ ಆಗ್ತು. ಸಡನ್ನಾಗಿ ಎಚ್ಚರ ಆಯಿತು, ಕೆಳಗಡೆ ಹೊಂಟೋಗ್ಬಿಟ್ಟೆ. ಬೇಗ ಫಸ್ಟು ಊಟ ಮಾಡಬೇಕಿತ್ತು, 4 ಗಂಟೆ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಡೋಲೋ ತೊಗೊಂಡು ಮಲಗಿದ್ದೆ. ಬಟ್ ಆದರೂ ಅಷ್ಟು ಕಮ್ಮಿ ಆಗಿಲ್ಲ ಗಂಟಲು ನೋವು. ಈಗಲೂ ಎಲ್ಲ ವಿಕ್ಸ್ ಎಲ್ಲ ಹಾಕ್ಕೊಂಡು ಹೋಗಿದ್ದೀನಿ. ಸೊ ಡೈಲಿ 1 ವೀಕಿಂದ ನಾನು ಇದೇ ಇರೋದನ್ನೇ ಹೇಳೋದಾಗ್ಬಿಟ್ಟಿದ್ದೆ ವ್ಲಾಗಲ್ಲಿ. ಸೊ ಅದಕ್ಕೆ ನಾನು ಫುಲ್ ಡೀಟೇಲಾಗಿ ಏನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ. ನಿಮಗೂ ಕೇಳಿ ಪಾಪ ಬೋರ್ ಆಗೋದು ಬೇಡ ಅಲ್ವಾ, ಅದಕ್ಕೋಸ್ಕರ. ಸೊ ಇವತ್ತು ಈ ಗೆಟಪ್ಪಲ್ಲಿದ್ದೀನಿ ಅಂದರೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ಗೊತ್ತಾಗ್ತಿರುತ್ತೆ. ಹೌದು, ಈಗ ಜುಂಬಾ ಕ್ಲಾಸ್ ಹೋಗೋದಕ್ಕೆ ರೆಡಿಯಾಗಿದ್ದೀನಿ. ಮಾರ್ನಿಂಗ್ ಬ್ಯಾಚ್ ಹೋಗ್ಬೇಕಿತ್ತು ಇವತ್ತು, ಬಟ್ ಆಗಲಿಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಅಷ್ಟು ಬೇಗ ಎದ್ದಿದ್ರು ಕೂಡ ಆಗಲಿಲ್ಲ. ಇವತ್ತು ಅಷ್ಟು ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವಾಗ ಈವ್ನಿಂಗ್ 6:30 ಬ್ಯಾಚಿಗೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ನೈಟ್ ತನಕ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇದೊಂದು ಸ್ಮಾಲ್ ವ್ಲಾಗ್ ಆಗಿರುತ್ತೆ ಅಷ್ಟೇ. ಹಾಗೆ ನಾನು ಹೇಳ್ದಾಗೆ ಪೊಂಗಲ್ ಮಾತ್ರ ನಿಜವಾಗ್ಲೂ ಟ್ರೈ ಮಾಡಿ. ನಮ್ಮನೆ ಯಾವಾಗಲೂ ಅಷ್ಟು ಖಾಲಿ ಆಗ್ತಿರಲಿಲ್ಲ. ಈ ಸಲ ನಿಜವಾಗ್ಲೂ ಇನ್ನೂ ಫುಲ್ ಖಾಲಿ ಆಗಿದೆ. ಈಗ ನಾನು ಒಂದು 4-5 ಟೈಮ್ಸ್ ಬ್ಯಾಕಿಂದ ಈ ರೀತಿ ಮಾಡೋದ್ರಿಂದ ಬೇಗ ಖಾಲಿ ಆಗುತ್ತೆ ಅಂತ ಹೇಳ್ಬೋದು. ಫಸ್ಟ್ ಖಾಲಿನೇ ಆಗ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಸಜೆಷನ್ ಮಾಡಿದೆ. ಯಾಕಂದ್ರೆ ಈಗ ನಾನು ಈವ್ನಿಂಗ್ ಹೋಗಿ ನೋಡೋಷ್ಟರಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಇತ್ತು. ಸೊ ನೀವು ಟ್ರೈ ಮಾಡಲಿ ಅಂತ ಹೇಳ್ಬಿಟ್ಟು ಅಷ್ಟೇನಿಲ್ಲ. ಸೊ ಬನ್ನಿ ಇವಾಗ ಹೊರಡೋಣ. ಜುಂಬಾ ಕ್ಲಾಸ್ಗೆ ಹೋಗಬೇಕು. ನನ್ನ ಮಗನ ಟ್ಯೂಷನ್ಗೆ ಬಿಟ್ಬಿಟ್ಟು ಅಂದರೆ ಜುಂಬಾ ಕ್ಲಾಸ್ಗೆ ಹೋಗ್ತೀನಿ. ಸೊ ನಮ್ಮ ನಿಶು ಇಲ್ಲೇ ಕೂತಿರ್ತಾನೆ. ಸೊ ಬನ್ನಿ ಹೊರಡೋಣ. ಫ್ರೆಂಡ್ಸ್, ಜುಂಬಾ ಕ್ಲಾಸ್ ಹತ್ರ ಬಂದ್ವಿ. ನೋಡ್ತಾ ಇರ್ಬೋದು ನೀವು ನನ್ನ ಅವತಾರನ. ನಾನು ಜುಂಬಾ ಕ್ಲಾಸಿಗೆ ಬಂದಿರೋ ಥರನ ಕಾಣ್ತಾ ಇದ್ದೀನಿ, ಪೇಷೆಂಟಾಗಿ ಕಾಣ್ತಾ ಇದ್ದೀನಿ, ಹಾಸ್ಪಿಟಲ್ ಕೂತಿರೋ ಥರ. ಹೌದು, ಕಾಟನ್ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಯಾಕೋ ಫುಲ್ ಕೋಲ್ಡ್ ಎಲ್ಲ ಆಗಿಬಿಟ್ಟಿದೆ ಅಲ್ವಾ. ಸೊ ಗಾಳಿಗೆ ಹೋದಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆಲ್ಮೋಸ್ಟ್ 1 ವೀಕ್ ಆಗಿತ್ತು ಜುಂಬಾಗೆ ಹೋಗಿ. ಮತ್ತೆ ಬಂದೆ. ಒಂದು ದಿನ ಬರ್ತೀನಿ, ಹುಷಾರು ತಪ್ತೀನಿ, ಸ್ವಲ್ಪ ಹುಷಾರಾಯಿತು ಅಂತ ತಕ್ಷಣ. ಯಾಕಂದರೆ ಪ್ಯಾಕೇಜ್ ತೊಗೊಬಿಟ್ಟಿದ್ದೀನ, ಈ ಕಡೆ ಹೋಗದೇ ಇರೋದಕ್ಕೂ ಹೋಗಲ್ಲ, ಹೋಗಲೇಬೇಕು ಅನ್ನೋದಕ್ಕೋಸ್ಕರ ಹೋಗ್ತೀನಿ. ನನ್ನ ಹಸ್ಬೆಂಡ್ ಬಾಯ್ತಾರೆ ಹೋಗಬೇಡ ಹುಷಾರಾಗೋ ತನಕ ಅಂತ. ಆದರೂ ಅವ್ರು ಮಾತು ಕೇಳ್ದಂತೆ ಹೋಗ್ತೀನಿ. ನಾನು ಹೇಳ್ದಾಗಿದ್ದು ಹಬ್ಬಕ್ಕೂ ಮುಂಚೆ ಅಂತ ಹೇಳಿದ್ದೆ. ಹೌದು, ಬಂದಿದ್ದು ನಾನು ಲಾಸ್ಟ್ ಅವತ್ತೇ ಅಂತ ಹೇಳ್ಬೋದು. ಫ್ರೈಡೇ, ಇನ್ನು ನೆಕ್ಸ್ಟು ಫ್ರೈಡೇ ಅಲ್ಲ ಸಾರಿ ಮಂಡೇ ಬಂದಿದ್ದು ಅಷ್ಟೇ ಅಂತ ಹೇಳ್ಬೋದು. ಇನ್ನು ನಾನು ನೆಕ್ಸ್ಟ್ ಹಬ್ಬ ಮುಗಿಸ್ಕೊಂಡೇ ನೆಕ್ಸ್ಟ್ ಹೋಗಿದ್ದು. ನಾನು ಅಲ್ಲಿ ತನಕ ನಾನು ಕ್ಲಾಸ್ಗೆ ಹೋಗಿರಲಿಲ್ಲ. ಯಾಕಂದರೆ ನಾನು ಹಬ್ಬ ಟೈಮಲ್ಲಿ 1 ವೀಕ್ ಹುಷಾರು ತಪ್ಪಿದಷ್ಟು ನನ್ನ ಲೈಫಲ್ಲಿ ಯಾವಾಗಲೂ ಹುಷಾರು ತಪ್ಪಿಲ್ಲ ಅಂತ ಹೇಳ್ಬೋದು. ಬೇಗ ನಾನು ಚೇತರಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಆ ಟೈಮಲ್ಲಿ. ಅದೇ ಫಸ್ಟ್ ಟೈಮ್ ಅಷ್ಟೊಂದು ಲಾಂಗ್ ಟೈಮ್ ನಾನು ಹುಷಾರು ತಪ್ಪಿದ್ದು. ಜಸ್ಟ್ ಹೋಗಿ 1 ಟೈಮ್ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದ ತಕ್ಷಣ ಚಕ್ಕಂತ ಹುಷಾರಾಗ್ಬಿಡ್ತಿದ್ದೆ. ಬಟ್ ಅದೇನಾಯಿತೋ ಗೊತ್ತಿಲ್ಲ. ಸೊ ಎಲ್ಲ ರೆಸ್ಟ್ ಮಾಡಿ ಹಬ್ಬ ಮುಗಿಸಿ ನಾನು ಜುಂಬಾಗೆ ಹೋಗಿದ್ದು ನೆಕ್ಸ್ಟು. ಸೊ ಈಗ ವರ್ಕೌಟ್ ಮಾಡ್ತಾಯಿದ್ವಿ. ಹಾಗೆ ವೀಡಿಯೋನು ಕೂಡ ಶೂಟ್ ಮಾಡಿಕೊಡ್ತಾಯಿದ್ರು ಅನುಷಾ ಅವರು. ಸೊ ಥ್ಯಾಂಕ್ಸ್, ಅವರು ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ. ಸೊ ಈ ರೀತಿಯಾಗಿ ಇನ್ನೂ ಒಂದು 7 to 8 ಮೆಂಬರ್ಸ್ ಬರ್ತಾರೆ. ಒಂದು ಟೈಮ್ ಒಬ್ಬೊಬ್ಬರು ಬರೋದಿಲ್ಲ. ಸೊ ಆ ರೀತಿ ಆಗುತ್ತೆ ಅಷ್ಟೇ. ಸೊ ಇವತ್ತು ನಾವು ಎಷ್ಟು ಜನ ಇದ್ವಿ. ಸೊ ಹೀಗೆ ವರ್ಕೌಟ್ ಆಗ್ತಾ ಇರುತ್ತೆ. ಸೊ ಡ್ಯಾನ್ಸ್ ಇರುತ್ತೆ, ಒಂದ್ಸಲ
ತುಂಬ ಥರ ವೆರೈಟಿ ವರ್ಕೌಟರ್ಸ್ ಎಲ್ಲ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ಆಫ್ಟರ್ ವರ್ಕೌಟ್ ಯಾವ ರೀತಿ ಸ್ವೆಟ್ ಆಗಿರ್ತೀವಿ ಅಂತ, ಯಾವ ರೀತಿ ಮಾಡಿಬಿಟ್ಟು ಬಂದು ಅವತ್ತು ಚೆನ್ನಾಗಿ ವರ್ಕೌಟ್ನ ನೆಕ್ಸ್ಟ್ ಡೇ ಇನ್ನೂ ಹುಷಾರು ತಪ್ಪಿಟ್ಟೆ ಅಂತ ಹೇಳ್ಬೋದು. ಸೊ ನಾನು ಹೋಗಿ ಮಾಡಿಬಿಟ್ಟು ಬರೋದಕ್ಕೂ ನನ್ನ ಹಸ್ಬೆಂಡ್ ಇನ್ನೂ ಬೈಯೋದಕ್ಕೆ ಶುರು ಹಚ್ಕೊಂಡ್ರು. ಸೊ ಅದಕ್ಕೆ ಇನ್ನು ಹಬ್ಬ ಮುಗಿಸ್ಕೊಂಡೇ ಹೋಗಿದ್ದು, ಅಲ್ಲಿ ತನಕ ಹೋಗಲೇ ಇಲ್ಲ. ಸೊ ಇದೆಲ್ಲ ನೋಡ್ತಾ ಇರ್ಬೋದು, ಏನಿದು ಟೀ ಶರ್ಟ್ ಅಂತೆಲ್ಲ ಹೇಳಿಬಿಟ್ಟು ನೀವು. ಹೌದು, ಸೊ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇರ್ತಾರಲ್ವ, ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಟೀ ಶರ್ಟ್ನ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಮತ್ತು ರೆಡ್ ಟೀ ಶರ್ಟ್ನ ಕೊಡ್ತಾ ಇದ್ದಾರೆ. ಸೊ ನಾನು ಆಲ್ರೆಡಿ ಸೈಜ್ ಎಲ್ಲ ಕೊಟ್ಟಿದ್ವಿ. ಸೊ ಆ ಟೀ ಶರ್ಟ್ ಇವತ್ತು ಬಂದಿತ್ತು, ತುಂಬ ದಿನವೇ ಆಗಿತ್ತು ಅವ್ರು ಹೇಳಿ ಕೊಡ್ತೀವಿ ಅಂತ, ಬಟ್ ಇವತ್ತು ಬಂದಿತ್ತು. ಅದು ಮಡ್ಚ್ಕೊಬೇಕು. ಮಡ್ಚಬೇಕು. ನಂದು ಇಲ್ಲಿಗೆ ಬರುತ್ತೆ, ಮಡ್ಚಿದ್ದೀನಿ. ಇನ್ಶರ್ಟ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾ ಇದೆ. ಇನ್ಶರ್ಟ್ ಮಾಡಬೇಕು. ನಾನು ಮಾಡಲಿಲ್ವಾ? ನಂದು ಇಲ್ಲಿ ಬರುತ್ತೆ. ಫ್ರೆಂಡ್ಸ್, ಇವಾಗ ಜುಮ್ಮಾ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಬಂದ ತಕ್ಷಣ ಆಯಿತು, ಹೊಟ್ಟೆ ಬೇರೆ ಹಸಿದಾಯಿತು ನನಗೂ. ನನ್ನ ಹಸ್ಬೆಂಡ್ ನೋಡಿ ನಾನು ಹೋಗ್ಬಿಟ್ಟು ಆಗಲೇ ತಿಂತಾ ಇದ್ದಾರೆ ಇವತ್ತು. ಸೊ ಇವಾಗ ಫಸ್ಟ್ ಬಂದ ತಕ್ಷಣ ಊಟಕ್ಕೆ ಹಾಕೊಂಡೆ ಊಟ ಮಾಡಬೇಕು. ಅವ್ರು ಊಟ ಮಾಡ್ತಾಯಿದ್ರಲ್ವ, ಜೊತೆಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೂ ನನ್ನ ಮಗು ಕೂಡ ಊಟ ಮಾಡಿಸಿಲ್ಲ, ಇವಾಗ ಮಾಡಿಸ್ಬೇಕು. ನಾನು ವರ್ಕೌಟ್ ಮಾಡ್ತಿರೋ ತುಂಬ ದಿನ ಆದಮೇಲೆ ತುಂಬ ಹೊಟ್ಟೆ ಇದೆ. ಸೊ ರೈಸೇ ತಿಂತಾಯಿದ್ದೀನಿ. ವರ್ಕೌಟ್ ಮಾಡಿ ಬಂದು ರೈಸ್ ತಿಂದರೆ ಡಬ್ಬಲ್ಲೇ ಆಗೋದು, ಬಟ್ ಏನೂ ಮಾಡೋದಕ್ಕಾಗಲ್ಲ ಈಗ, ಅಲ್ವಾ ಚಿನ್ನು? ಸೊ ಫ್ರೆಂಡ್ಸ್, ಇಷ್ಟ ಇವತ್ತಿನ ಬ್ಲಾಗ್. ಸೊ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಅಷ್ಟೇ, ಅಷ್ಟೇ. ನನ್ನ ಹಸ್ಬೆಂಡ್ ಹೇಳಿರೋದು ಕಾರು ಒಪ್ಪಬೇಕು ಈ ಸಲ, ನೀವು ಕೇಳಿಸಿರುತ್ತೆ. ಸೊ ಬೆಲ್ಲ ಇಕ್ಕೊಂಡು ಹೊತ್ತಿ ಅಂತ ಹೇಳಿದ್ರು, ಕೇಳಿಸಿಲ್ಲದ್ರೆ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಈಗ ಊಟ ಮುಗಿಸ್ಕೊಂಡು ನನ್ನ ಮಗನ ತಿನ್ನಿಸ್ಬಿಟ್ಟು ಹೋಗಿ ಮಲ್ಕೊಳ್ಳೋದಷ್ಟೇ. ಇಲ್ಲ ಕೆಲಸ ಇದೆ ನನಗಿನ್ನೂ. ಏನಪ್ಪ ಅಂದರೆ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ನಾಳೆ ಟೈಮ್ಗೆ 10:30 ಒಳಗಡೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮಾರ್ನಿಂಗು ವೀಡಿಯೋ ಟೈಮಿಂಗ್ಸ್ ಚೇಂಜ್ ಆಗಿದೆ. ಸೊ ಅದಕ್ಕೋಸ್ಕರ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ನೈಟ್ ನಾನು ಮಾಡಲಿಲ್ಲ ಅಂದರೆ ಬೆಳಿಗ್ಗೆ ನಾನು ಎದ್ದು ನನ್ನ ಮಗನ ಸ್ಕೂಲು ಕಳಿಸೋ ಟೈಮಲ್ಲಿ ಏನು ಮಾಡೋದಕ್ಕೂ ಆಗೋಲ್ಲ. ಎಲ್ಲ ರೆಡಿ ಮಾಡಿದರೆ ಜಸ್ಟ್ ಪಬ್ಲಿಕ್ ಕೊಟ್ಟರೆ ಮುಗ್ದೋಗ್ಬಿಡುತ್ತೆ. ಸೊ ಅಂಡೆಸ್ಟ್ ಹಾಕಿ ಇಟ್ಬಿಡ್ತೀನಿ ನಾನು. ತಮ್ಮನೈಲು ಟೈಟಲು ಎಲ್ಲ ಪ್ರತಿಯೊಂದು ರೆಡಿ ಮಾಡಿಟ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ಬಾಯ್, ಟೇಕ್ ಕೇರ್.